ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನನ್ನ ಬ್ಲಾಗಲ್ಲಿ ಬಂದು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ಅದಕ್ಕೂ ಮುಂಚೆ ಇವತ್ತೊಂದು ಮದುವೆ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಪಾಪಗಂತೂ ನಿದ್ದೆ ಬರ್ತಾಯಿತ್ತು. ಸೊ ಫಸ್ಟು ಮದುವೆಗೆ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಮತ್ತು ಹಸ್ಬೆಂಡು ಇಬ್ಬರೂ ಗಾಡಿ ತೊಗೊಂಡು ಸೀದಾ ಬಟ್ಟೆ ತೊಗೊಬರೋಣ ಅಂತ ಹೊರಟ್ವಿ. ಏನಕ್ಕೆ ಇಷ್ಟು ಅರ್ಜೆಂಟ್ ಅಂತ ಅಂದರೆ ಆ್ಯಕ್ಚುಲಿ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು, ಮತ್ತು ಅವ್ರು ಇರೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಟೈಮ್ ಇರೋದ್ರಿಂದ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡು ಸೊ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ವಿ. ಆ್ಯಂಡ್ ಅದಲ್ದಲೇ ಇವತ್ತೇ ಹೋಗೋದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ ಅಶೋಕ ಹೋಟೆಲಲ್ಲಿ ಸ್ಯಾರಿ ಸೇಲ್ನ ಹಾಕಿದರು. ಆ್ಯಂಡ್ ಅಲ್ಲೂ ಸಹ ಆಫರ್ಗಳಿತ್ತು ವಿತ್ ಡಿಸ್ಕೌಂಟ್ಗಳು ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿದ್ದೆ. ಹಾಗಾಗಿ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಅಶೋಕ ಹೋಟೆಲಿಗೆ ಫಸ್ಟ್ ಹೋದ್ವಿ. ಆ್ಯಂಡ್ ಅಲ್ಲಂತೂ ಆ್ಯಕ್ಚುಲಿ ತುಂಬಾ ಜನನೂ ಇದ್ದರು. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ಹೋಟೆಲ್ಗೆ, ನಾನು ಯಾವತ್ತೂ ಹೋಗಿರಲಿಲ್ಲ. ಅದಾದಮೇಲೆ ಸೀದಾ ಅಲ್ಲಿ ಒಳಗಡೆ ಕೇಳಿಬಿಟ್ಟು ಎಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಂಡು ಹೋದ್ವಿ. ಆ್ಯಂಡ್ ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಹುಡುಕ್ತಾ ಇದ್ದಿದ್ದು ಒಂದೇ ಒಂದು ಸ್ಯಾರಿ, ಅದು ಬಂದು ರಸ್ಟೆಡ್ ಆರೆಂಜ್ ಸ್ಯಾರಿನ ಹುಡುಕ್ತಾ ಇದ್ದೆ. ಸೊ ಇಲ್ಲಿ ಹೋದಾಗ ಅದೇ ಸ್ಯಾರಿನ ಎಲ್ಲರೂ ಹಿಡ್ಕೊಂಡಿದ್ರು. ಸೊ ನಾನು ಹಿಡ್ಕೊಂಡು ಆ್ಯಂಡ್ ಆ ಸ್ಯಾರಿನ ಫೀಲ್ ಮಾಡಿದೆ. ಬಟ್ ನನಗೆ ಓಕೆ ಇಷ್ಟ ಆಯಿತು, ಬಟ್ ಯಾಕೋ ಬೇಡ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ಅಂತ ಅಂದ್ಕೊಂಡು ಬೇರೆ ಸ್ಯಾರೀಸ್ನೆಲ್ಲ ನೋಡಿದೆ. ಬಟ್ ಸ್ಯಾರಿ ವೆಯ್ಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಸ್ಯಾರಿ ಪ್ರೈಸ್ ಬಂದು ಹಾಗೇ ಇತ್ತು. ಸೊ ಒಂದು ಸ್ವಲ್ಪ ಸ್ಯಾರೀಸ್ಗಳನ್ನ ನೋಡಿದೆ. ಇಲ್ಲಿ ನಿಮಗೆ ಆಲ್ಮೋಸ್ಟು 500 ರುಪೀಸಿಂದನೂ ಸ್ಯಾರೀಸ್ಗಳು ಅವೈಲೇಬಲ್ ಇತ್ತು. ಅದ್ರ ಜೊತೆ ತುಂಬ ಕಾಸ್ಟ್ಲಿ ಸ್ಯಾರಿಗಳು ಇತ್ತು, ವಿತ್ ಡಿಸ್ಕೌಂಟ್ ಸಹ ಇತ್ತು ಇಲ್ಲಿ. ಬಟ್ ಇಲ್ಲಿ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಯಾಕಂತಂದರೆ ನಾನು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ, ನಾನು ರಸ್ಟೆಡ್ ಆರೆಂಜ್ ಸ್ಯಾರಿನೇ ತೊಗೋಬೇಕು, ಅದು ಬಿಟ್ಟರೆ ಬೇರೆ ಯಾವ ಕಲರು ಬೇಡ ಅಂತ. ಈಗ ನಿಮಗೆ ಗೊತ್ತಿದೆ ರಸ್ಟೆಡ್ ಆರೆಂಜ್ ಸ್ಯಾರಿ ಬಂದು ತುಂಬಾ ಟ್ರೆಂಡಿಂಗಲ್ಲಿದೆ. ನನಗಂತೂ ಆ ಸ್ಯಾರಿ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು. ಅದಲ್ದಲೇ ನಾನು ಬ್ಯಾಂಗ್ಳೂರು ಹೋದಾಗಲೂ ಸಹ ಅಲ್ಲೂ ಅದೇ ಸ್ಯಾರಿನ ಹುಡುಕಿದೆ, ಬಟ್ ನನಗೆ ಅದು ಎಲ್ಲೂ ಸಿಗಲಿಲ್ಲ. ಆವಾಗ ಏನು ಮಾಡಿದ್ವಿ ಅಂದರೆ ಸೊ ನಮ್ಮ ಅತ್ತಿಗೆಗೊಂದು ಸ್ಯಾರಿ ತೊಗೊಂಡ್ವಿ ಅಷ್ಟೇ. ಸೊ ಅದೊಂದೇ ಸ್ಯಾರಿ ತೊಗೊಂಡಿದ್ದು, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಸನಲ್ಲೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಹಾಗಾಗಿ ಇಲ್ಲಿ ತೊಗೊಳ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸಿಗೆ ಹೋದ್ವಿ. ಅಲ್ಲಿ ಕೇಳಿದೆ, ಓಕೆ ತೋರಿಸ್ತೀವಿ ಅಂತ ಅಂದರು. ಬಟ್ ಅಲ್ಲಿ ನೋಡಿದಾಗಲೂ ಅಲ್ಲೂ ಸ್ಟಾಕ್ಸ್ ಇರಲಿಲ್ಲ, ಒಂದೇ ಒಂದು ಕಲೆಕ್ಷನ್ ಇದ್ದಿದ್ದು ಅವ್ರ ಹತ್ರ ಆರೆಂಜಲ್ಲಿ. ಸೊ ಅದನ್ನು ತೋರಿಸಿದ್ರು. ನನಗೇನು ಅದಷ್ಟು ಲೈಕ್ ಇಷ್ಟ ಆಗಲಿಲ್ಲ ನನಗೆ. ಸೊ ಬೇಡ ಅಂತ ಹೇಳಿಬಿಟ್ಟು ಸೀದಾ ಅಲ್ಲಿಂದ ನನ್ನ ಫೇವ್ರೆಟ್ ಶಾಪ್ ಅಂತ ಅಂದರೆ ರತ್ನಂ ಸಿಲ್ಕ್ಸು. ಸೊ ಈ ಸಲ ರತ್ನಂ ಸಿಲ್ಕಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದಕ್ಕೂ ಮುಂಚೆ ಹೋಗಬೇಕಾದ್ರೆ ಸುಧಾ ಸಿಲ್ಕ್ ಸಿಕ್ತು. ಇಲ್ಲೊಂದು ಸಲ ನೋಡಿಕೊಂಡು ಇಷ್ಟ ಆದರೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ನಿಲ್ಲಿಸಿದ್ವಿ. ಬಟ್ ಫಸ್ಟ್ ಮೈಂಡಲ್ಲಿ ಇದ್ದಿದ್ದು, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ರತ್ನಂ ಸಿಲ್ಕಲ್ಲೇ ತೊಗೊಳ್ಳೋಣ ಅಂತ ಮನಸ್ಸಲ್ಲಿ ಇತ್ತು. ಯಾಕಂತಂದರೆ ಅಲ್ಲಿ ನಾವು ಈವನ್ ವೀಡಿಯೋ ನೋಡ್ಕೊಂಡು ಹೋದ್ರೂ ಯಾವ್ದು ತೋರಿಸ್ತೀವಿ ಅದನ್ನು ಪಟ್ಟಂತ ಕೊಟ್ಬಿಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗೂ ರೆಸ್ಪಾಂಡ್ ಮಾಡ್ತಾರೆ ನಮಗೆ. ಸೊ ನಂಗೆ ಹಂಗಾಗಿ ಆ ಶಾಪ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಏನು ಮಾಡಿದ್ವಿ, ಸುಧಾ ಸಿಲ್ಕ್ಸಿಗೆ ಹೋದ್ವಿ. ತುಂಬಾ ಕ್ರೌಡ್ ಇತ್ತು ಅಲ್ಲಿ. ನಾನು ಅಂದ್ಕೊಂಡು ಏನಕ್ಕೆ ಹೊರಗೆ ನಿಲ್ಲಿಸಿದಾರಪ್ಪ ಇವ್ರನ್ನೆಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೋದ ತಕ್ಷಣ ಕೇಳಿದರು ಯಾವ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು. ಕೇಳಿಬಿಟ್ಟು ಈ ಥರ ಸ್ಯಾರೀಸ್ ಬೇಕು ಅಂತ ಕೇಳಿದೆ. ಸೊ ಅವರಂದರು ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂತ. ಬಟ್ ನಾನು ಇಲ್ಲೇ ಕೆಲವೊಂದು ಸ್ಯಾರೀಸ್ಗಳೆಲ್ಲ ಹೆಂಗೆ ಅಂದರೆ ತುಂಬ ಜನ ಸ್ಯಾರಿ ತೊಗೋತಾ ಇದ್ದಿದ್ದರಿಂದ ಎಲ್ಲ ಅಲ್ಲೇ ಹಾಕಿದ್ರು. ಅಲ್ಲೇ ಒಂದು ಸ್ವಲ್ಪ ಸ್ಯಾರೀಸ್ನೆಲ್ಲ ನೋಡಿದೆ. ಆ್ಯಂಡ್ ಇವಾಗಂತೂ ಟ್ರೆಂಡಿಂಗ್ ಇರೋದೆಲ್ಲ ಫ್ಲವರ್ ಡಿಸೈನ್ಸಿಂದೆಲ್ಲ ತುಂಬಾ ಟ್ರೆಂಡ್ ಇರೋ ಸ್ಯಾರಿಗಳು. ಸೊ ನೋಡಿದೆ ಕೆಲವೊಂದುಗಳು, ನನಗೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಹೇಗೆ ಅಂತಂದರೆ ತುಂಬ ಜನ ಇದ್ದಿದ್ದರಿಂದ ಪಾಪ ವರ್ಕರ್ಸ್ಗಳಿಗೂ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಹೇಳಿ ಸೀರೆ ತರೋದು ಮಾಡೋದು ಅದನ್ನೇ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲಿ ನಿಜ ಆಗಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಸೀದಾ ರತ್ನಂ ಸಿಲ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡು ಅಲ್ಲಿಂದ ಸೀದಾ ರತ್ನಂ ಸಿಲ್ಕ್ ಹತ್ರ ಹೋದ್ವಿ. ರತ್ನಂ ಸಿಲ್ಕ್ ಹತ್ರ ಹೋದ್ಮೇಲೆ ಏನಾಯಿತು ಅಂತ ಅಂದರೆ ಆ್ಯಕ್ಚುಲಿ ಅಲ್ಲಿ ಹೋದ ತಕ್ಷಣ ಕೇಳಿದ್ರು. ನಾನು ಫಸ್ಟೇ ಕೇಳಿದೆ, ನನಗೆ ಈ ಥರ ಸ್ಯಾರಿ ಬೇಕು, ಈ ರೇಂಜಲ್ಲಿ ಬೇಕು ಅಂತ ಹೇಳಿಬಿಟ್ಟು
ಫಸ್ಟೇ ಕೇಳಿದ್ದೆ. ಸೊ ಹಾಗಾಗಿ ಅವ್ರು ಏನು ಮಾಡಿದರು, ಮೇಡಮ್ ಒಂದು ನಿಮಿಷ ನೋಡ್ತೀವಿ, ಸ್ಟಾಕ್ ಇದ್ದರೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಸ್ವಲ್ಪ ಹಾಗೆ ವೆಯ್ಟ್ ಮಾಡಿಸಿದ್ರು. ಅದೇ ಗ್ಯಾಪಲ್ಲಿ ನಾವು ಬೇರೆ ಸ್ಯಾರೀಸ್ಗಳನ್ನ ನಾವೇ ತಕ್ಕೊಂಡು ನೋಡ್ತಾ ಇದ್ವಿ, ಯಾಕಂದರೆ ತುಂಬ ಜನ ಇದ್ದರು. ಇಲ್ಲಿ ನೋಡ್ಬೋದು ಸ್ಯಾರೀಸ್ ಎಲ್ಲ ನಮ್ಮಷ್ಟು ಎತ್ತರ ಕೊಟ್ಟು ಇಟ್ಬಿಟ್ಟಿದ್ರು ಆಲ್ರೆಡಿ. ಸೊ ಅದರಲ್ಲಿ ಉಟ್ಕೊಂಡು ಒಂದು ಸ್ವಲ್ಪ ಸ್ಯಾರಿ ನೋಡ್ತಾ ಇದ್ದೆ. ಆ್ಯಂಡ್ ನಿಜ ಹೇಳ್ತೀನಿ, ಇಲ್ಲೊಬ್ರು ಅಣ್ಣ ಪಾಪ ನಾನು ಕೇಳಿದ ಸ್ಯಾರಿ ಅವಾಗಷ್ಟೇ ಸ್ಟಾಕ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅದರಿಂದನೇ ಹುಡುಕಿ ತೆಕ್ಕೊಡ್ತೀನಿ ಅಂತ ಹೇಳಿದರು. ಸೊ ನನಗೋಸ್ಕರ ಸ್ಟಾಕ್ ಎಲ್ಲ ಓಪನ್ ಮಾಡಿದರು. ಅದಾದಮೇಲೆ ನನಗೆ ಅದರಲ್ಲಿ ನಾನು ಹುಡುಕ್ತಿದ್ದಂಥ ಟ್ರೆಂಡಿಂಗ್ ಸೀರೆ ನನಗೆ ಸಿಕ್ತು. ಅಫೋರ್ಡಬಲ್ ರೇಂಜಲ್ಲೇ ನಾನು ಯಾವಾಗಲೂ ಸ್ಯಾರಿ ತೊಗೊಳ್ಳೋದು. ನಾನು ನಿಜವಾಗ್ಲೂ ಜಾಸ್ತಿ ಅಮೌಂಟ್ ಅಂತ ನಾನು ಸ್ಯಾರಿಗೆ ಇನ್ವೆಸ್ಟ್ ಮಾಡೋದೇ ಇಲ್ಲ. ಹಾಗಾಗಿ ನಾನು ಕೇಳಿದ ರೇಂಜಲ್ಲಿ ಸಿಕ್ತು. 3000 ರುಪೀಸ್ದು ನಾನು ಸ್ಯಾರಿನ ತೊಗೊಂಡೆ. ಯಾಕಂತಂದರೆ ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದರು ಈ ಸ್ಯಾರಿ ಪ್ರೈಸ್ ಇಷ್ಟೇ ಅಂತ ಹೇಳಿಬಿಟ್ಟು. ಸೊ ನನಗೂ ಅದೇ ಬೇಕಿತ್ತು ಅಂದಿದ್ದರಿಂದ ತುಂಬಾ ಸ್ಟಾಕೆಲ್ಲ ಓಪನ್ ಮಾಡಿ ಒಂದು 2-3 ಬಾಕ್ಸ್ ನೋಡಿ ಫೈನಲಿ ಸಿಕ್ತು. ಅವರು ಚೆಕ್ ಮಾಡ್ತೀನಿ ಇದ್ದರೆ ಕೊಡ್ತೀವಿ ಮೇಡಮ್, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಒಂದು 15 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅಂದರು ಆ ಸ್ಯಾರಿಗೆ. ಹಾಗಾಗಿ ನೋಡಿದರು. ಆ್ಯಂಡ್ ಫೈನಲಿ ನನ್ನ ಸ್ಯಾರಿ ಅಲ್ಲಿ ಇತ್ತು. ಸೊ ಬಿಲ್ ಮಾಡಿಸ್ಕೊಂಡು ಈ ಅಣ್ಣ ಸ್ಯಾರಿ ತೆಕ್ಕೊಟ್ಟಿದ್ದು ಒಂದು 3 ಬಾಕ್ಸ್ ಓಪನ್ ಮಾಡಿ ತೆಕ್ಕೊಟ್ರು. ಪಾಪ ನಿಜವಾಗ್ಲೂ ಥ್ಯಾಂಕ್ಸ್. ಬಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೂ ಅವರಲ್ಲಿ ಇರಲೇ ಇಲ್ಲ, ಎಲ್ಲಿ ಹೋಗಿದ್ರೋ ಗೊತ್ತಾಗಲಿಲ್ಲ. ಸೊ ಬಿಲ್ ಮಾಡಿಸ್ಕೊಂಡು ಸೀದಾ ಮನೆಗೆ ಸ್ಯಾರಿನ ತೊಗೊಂಡು ಬಂದೆ. ಆ್ಯಂಡ್ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಸ್ಯಾರಿ ತೋರಿಸ್ತಾ ಇಲ್ಲ, ನಾನು ಅದರ ರೆಫರೆನ್ಸ್ ವೀಡಿಯೋ ಹಿಡ್ಕೊಂಡು ಹೋಗಿದ್ದೆನಲ್ಲ ಆ ಸ್ಯಾರಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಆ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವರಮಹಾಲಕ್ಷ್ಮಿಯ ಸ್ಯಾರಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಆಸೆ ಇತ್ತು ಈ ಥರ ಸೀರೆ ತೊಗೋಬೇಕು ಅಂತ ಹೇಳಿಬಿಟ್ಟು. ಒಂದು ಅಫೋರ್ಡಬಲ್ ರೇಂಜಲ್ಲಿ ನಾನು ತೊಗೊಂಡಿದ್ದೀನಿ. ನಿಮಗೇನಾದರೂ ಬೇಕು ಅಂತಂದರೆ ರತ್ನಂ ಸಿಲ್ಕಿಗೆ ಹೋದರೆ ಖಂಡಿತ ಈ ಸ್ಯಾರಿ ಸಿಗುತ್ತೆ ನಿಮಗೆ. ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿಯ ಶಾಪಿಂಗ್ ಬ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.